ರಾಯರ ಹಿಂದಿನ ಅವತಾರಗಳ ಬಗ್ಗೆ ನಿಮಗ್ ಗೊತ್ತಾ? ನರಸಿಂಹ ಪುರಾಣ ಉಲ್ಲೇಖ ಮಾಡತ್ತೆ, ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮ ಶಾಪಶ್ಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರಕ್ಷಪಣೇ ರತಃ ಸ ಏವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದ ಕಲವ್ಯುಗೆ ರಾಮಸೇವಾನ್ ಕುರ್ವನ್ ಮಂತ್ರಾಲಯೇ ಭವತ್ ಅಂತ. ಅಂದ್ರೆ ಇವರ ಮೂಲ ಸ್ವರೂಪ ಬ್ರಹ್ಮದೇವರ ಸತ್ಯಲೋಕದಲ್ಲಿ ಶಂಕುಕರ್ಣ ಅನ್ನೋ ಒಬ್ಬ ದೇವತೆಯದ್ದು. ಅಲ್ಲಿ ಬ್ರಹ್ಮದೇವರಿಂದ ಶಪಿತರಾಗಿ ಅವರು ಭೂಲೋಕದಲ್ಲಿ ಒಬ್ಬ ಅಸುರನ ಪುತ್ರನಾಗಿ, ಹಿರಣ್ಯ ಕಶ್ಯಪುವಿನ ಪುತ್ರನಾಗಿ, ಪ್ರಹ್ಲಾದನಾಗಿ ಅವತಾರ ಮಾಡ್ತಾರೆ. ಸಾಮಾನ್ಯ ಜನರಿಗೆ ಇದು ಶಾಪದ ತರ ಕಾಣಿಸಬಹುದು, ಆದ್ರೆ ಬ್ರಹ್ಮದೇವರು ಸಮಸ್ತ ಮನುಕುಲದ ಮೇಲೆ ಮಾಡಿದ ಅತಿ ದೊಡ್ಡ ಅನುಗ್ರಹ ಇದು. ಪ್ರಹ್ಲಾದ ಒಬ್ಬನಿಗೋಸ್ಕರ ಭಗವಂತ ಅವತಾರ ಮಾಡಿ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡ್ತಾರೆ. ಅಂತಹ ಮಹಾನ್ ಭಕ್ತ ಇವರು. ಇದೇ ಪ್ರಹ್ಲಾದ ಮುಂದೆ ಮಹಾಭಾರತದಲ್ಲಿ ಬಾಹ್ಲೀಕ ರಾಜರಾಗಿ ಅವತಾರ ಮಾಡ್ತಾರೆ. ನಂತರ ವ್ಯಾಸರಾಯರಾಗಿ ಅವತಾರ ಮಾಡಿ ಸಮಸ್ತ ಭರತ ವರ್ಷದಲ್ಲಿ 732 ಮುಖ್ಯ ಪ್ರಾಣ ಹನುಮಂತನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ದಾಸಶ್ರೇಷ್ಠರಿಗೆ ಗುರುಗಳಾಗ್ತಾರೆ. ಫೈನಲಿ ಕಲಿಯುಗದಲ್ಲಿ ಕಲ್ಪತರುವಾಗಿ, ಭಕ್ತರ ಪಾಲಿಗೆ ಕಾಮಧೇನುವಾಗಿ, ನಮ್ಮ ಹೃದಯದ ರಾಜರಾಗಿ, ವೆಂಕಟೇಶ್ವರನ ವರಪ್ರಸಾದನಾಗಿ ವೆಂಕಟನಾಥ ಆಗಿ ಅವತಾರ ಮಾಡ್ತಾರೆ. ಯತಿರೂಪವನ್ನ ಸ್ವೀಕರಿಸಿದ ನಂತರ ಮೂಲರಾಮನ ಆರಾಧಕರಾಗಿರೋದಕ್ಕೆ ರಾಘವೇಂದ್ರ ಅನ್ನೋ ಹೆಸರನ್ನ ಪಡ್ಕೊಳ್ತಾರೆ. ನಮ್ಮೆಲ್ಲರ ಹೃದಯದಲ್ಲಿ ರಾಜರಾಗಿ ಇವತ್ತಿಗೂ ಇದೇ ಮಂತ್ರಾಲಯದಲ್ಲಿ ನೆಲೆಸ್ತಾ ಇದ್ದಾರೆ. ರಾಯರಿದ್ದಾರೆ. ಹರೇ ಕೃಷ್ಣ.